ಅರೇ ಏನ್ರಿ ನೀವು ಬರೀ ತೋರಣ ಕಟ್ಕೊಂಡೇ ನಿಂತ್ಬಿಟ್ಟಿದ್ದೀರಾ? ಬೇರೆ ಏನ್ ಕೆಲಸ ಇಲ್ಲ ಅನ್ಕೊಂಡ್ರ ನೀವು? ಆ ಹುಡುಗರನ್ನ ಕಟ್ಕೊಂಡು ಏನೇ ಮಾಡಕ್ಕಾಗತ್ತೆ, ಈಗೆಲ್ಲ ಮುಗೀತು, ಇಲ್ಲಿ ಗುಡಿಸ್ಬೇಕಷ್ಟೇ. ಅಂಬುಜನ್ ಕಳಿಸ್ಬಿಡು. ಅಂಬುಜನ್ನ ದೀಪನ ಅಳಿಯಂದ್ರಿಂದ ಎಬ್ಬರ್ಸಕ್ ಕಳಿಸಿದೀನಿ. ನೀವು ಎಣ್ಣೆ ಸ್ನಾನ ಮಾಡ್ಬೇಕು, ಬನ್ನಿ. ಅಯ್ಯಯ್ಯೋ, ಈ ವರ್ಷ ನನ್ನ ಕೈಲಾಗಲ್ಲ. ಅಳಿಯಂದ್ರು ಮನೇಲಿದ್ದಾರೆ, ಎಣ್ಣೆ ಹಚ್ಕೊಂಡು ಮೈ ಬಿಟ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡ್ರೆ ಒಂಥರ ನನ್ನ ಕೈಲಾಗಲ್ಲ. ಅದಕ್ಕೆ ಆಗಲೇ ಸ್ನಾನ ಮಾಡ್ಬಿಟ್ಟೆ ನಾನು. ದೀಪು, ಅಳಿಯಂದ್ರೆ ಬನ್ನಿ. ಲೇ ದೀಪ, ಅತ್ತಿಗೆ ಹೇಳಿದ್ರು ಅಳಿಯಂದ್ರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಂತೆ ಕಣೆ. ಬನ್ನಿ ಬೇಗ. ಯಾರು ಏನು ಮಾತಾಡ್ತಿಲ್ವಲ್ಲ? ಅಯ್ಯೋ ದೇವ್ರೆ, ನಾನು ಮಾಡಿದ ಅಲಂಕಾರ ಎಲ್ಲ ಹಂಗೆ ಇದೆ. ಸ್ವೀಟು ಹಂಗೆ ಇದೆ. ಅಂದ್ರೆ ಇವರಿಬ್ರು ಎಲ್ಲಿ ಹೋದ್ರಪ್ಪ? ದೀಪು, ಅಳಿಯಂದ್ರೆ. ಅಯ್ಯೋ ದೇವ್ರೆ, ಅಲಂಕಾರ ಎಲ್ಲ ಹಿಂಗೆ ಇರೋದು ನೋಡಿದ್ರೆ ಶಾಸ್ತ್ರ ಆಗಿದೆಯೋ ಇಲ್ವೋ? ಇವರಿಬ್ರು ಎಲ್ಲಿ ಹೋದ್ರು? ಅಣ್ಣ, ಅದ್ಕೆ ಅಲ್ಲೇನೋ ರಾಧ ಅಂತ ಮಾಡಿದ್ರು ನೋಡು, ನೋಡಿ. ಅಯ್ಯೋ ಅದ್ಕೆ ಅಣ್ಣ, ಯಾಕೆ ಅಳಿಯಂದ್ರು ಮನೇಲಿದ್ದಾರೆ ಅನ್ನೋ ಪರಿಜ್ಞಾನನೇ ಬೇಡವೆ? ಅಯ್ಯೋ ಅಣ್ಣ, ಇದರ ಇಲ್ವಾ ಅನ್ನೋದೇ ಅನುಮಾನ. ರೂಮಲ್ಲಿ ಇಬ್ರು ಇಲ್ಲ. ಅದ್ಕೆ ನೀವು ಕರಿ ಅಂತ ಹೇಳಿದ್ರ, ನಾನು ಹೋಗಿ ಕರೆದ್ನ. ಆ ರೂಮಲ್ಲಿ ಯಾರು ಇಲ್ಲ. ಅದಕ್ಕಿಂತ ಮುಖ್ಯವಾದದ್ದೇನು ಗೊತ್ತಾ? ನಾನು ಕಷ್ಟಪಟ್ಟು ಮಾಡಿದ ಅಲಂಕಾರ ಎಲ್ಲ ಹಂಗೆ ಇದೆ. ಸ್ವೀಟು ಹಂಗೆ ಇದೆ, ಹಣ್ಣು ಹಂಗೆ ಇದೆ, ಏನು ಅಲ್ಲಾಡಿಲ್ಲ. ಅದ್ಕೆ ಶಾಸ್ತ್ರ ಆಗಿದ್ಯಾ ಇಲ್ವಾ ಅನ್ನೋದೇ ಅನುಮಾನ. ಏನು ಅಂತ ಮಾತಾಡ್ತಿದ್ಯಾ ನೀನು? ನಾನ್ ಯಾಕೆ ಈ ವಿಷಯದಲ್ಲಿ ಸುಳ್ಳು ಹೇಳಿ? ಅದಕ್ಕೆ ಅಣ್ಣ, ಬೇಕಾದ್ರೆ ನೀನೇ ನೋಡು. ಬಾ ಬಾ. ನೀನ್ ನೋಡ್ದೆ ತಾನೆ? ಅಲ್ಲಿ ಯಾರು ಇಲ್ಲ ತಾನೆ? ಬೇರೆ ಕಡೆ ಹುಡ್ಕೋದಲ್ವೇನೆ? ನಡಿಯೇ. ಅಳಿಯಂದ್ರೆ, ಅಳಿಯಂದ್ರೆ ಮೇಲ್ಗಡೆ. ದೀಪು, ಓಡ್ರು 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 ಓಡ್ರು. ಗುಡ್ ಮಾರ್ನಿಂಗ್ ಅಕ್ಕ. ಕಣಿ ಸುಬ್ಬು, ಏನೋ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತಿದೀವಿ. ಏಕೆ? ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಕ್ಕೆ. ನಾವೆಲ್ಲಿದ್ದೀವಂತ ನಿಮ್ಗೆ ಹೆಂಗ್ರ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ, ಹುಡುಕೊಂಡ್ ಬಂದ್ವಿ. ಬಾಗ್ಲು ಹಾಕಿದೆ ಅಲ್ವಾ, ಹೆಂಗ ಒಳಗ್ ಬಂದ್ರಿ? ಕೂಡ ಎತ್ಕೊಂಡು. ನೀನೆ ತಾನೇ ಇವನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಗೆ. ಅದನ್ ಬಿಡು, ಇವತ್ತು ಒಳ್ಳೆ ಕಂಟೆಂಟ್ ಸಿಕ್ತು. ಏನು? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಅಕ್ಕ ಬಾವನ್ ಸ್ಟೋರಿ ಹೇಳ್ತೀನಿ. ಏನ್ ಸ್ಟೋರಿನೋ? ಸುಮ್ಮನೆ ಬಾಬಾ, ಡಿಸ್ಟರ್ಬ್ ಮಾಡ್ಬಿಡಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇಬ್ರು ಎದ್ ಬಂದು ಟೆರೆಸ್ ಮಲಗಿದ್ದಾರೆ. ಮಾನ ಮರ್ಯಾದೆ ಮೂರ್ಖಸ್ಕರ ಶಕ್ತಿ ಕೊಡು. ಹಾಕ್ಬೇಡಿ ಕಣ್ರೋ, ಪ್ಲೀಸ್ ಕಣ್ರೋ, ಹಾಕ್ಬೇಡ್ರೋ. ಲೋ ಗಣ್ಣಿ, ಅಂಕಲ್ ಹೇಳಿದ್ದು ಅಕ್ಕ ಬಾಬಾ ಎಲ್ಲಿದ್ದಾರೆ ಹುಡುಕಿ ಅಂತ ತಾನೆ? ಮತ್ತೆ ಹೇಳು. ಅಂಕಲ್ ಆಂಟಿ ಮೇಲ್ ಬನ್ನಿ. ಅಕ್ಕ ಬಾಬಾ ಇಲ್ಲೇ ಇದ್ದಾರೆ. ಅವ್ರಿಬ್ರು ಮೇಲಿದ್ದಾರಂತೆ ಕಣೆ. ಅಣ್ಣ, ಅವರಿಬ್ರು ಮೇಲೆ ಹೋದ್ರು? ಅಯ್ಯೋ, ಯಾವಾಗಾದ್ರೂ ಒಂದು ಬಾರೆ ನೋಡೋಣ ಮೊದ್ಲು. ಅಯ್ಯೋ ದೇವ್ರೆ, ನಾನ್ ನಿಮ್ಮನ್ನ ರೂಮ್ ಹುಡ್ಕೊಂಡು ಹೋದ್ರೆ ನೀವ್ ಇಲ್ಲಿ ಬಂದಿದ್ದೀರಾ? ಅದ ಅತ್ತೆ, ಅದು ರೂಮಲ್ಲಿ ತುಂಬ ಶೆಕೆ ಆಗ್ತಿತ್ತು, ಅದಕ್ಕೆ ಆಚೆ ಬಂದ್ಬಿಟ್ವಿ. ಮಾತಾಡ್ತಾ ಮಾತಾಡ್ತಾ ಹಾಗೆ ನಿದ್ದೆ ಹೋದ್ಬಿಟ್ವಿ. ನೀವಿಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರಿ ಅಂದ್ರೆ ಶಾಸ್ತ್ರ ಮುಗ್ದಿರತ್ತೆ ಬಿಡಿ. ಮಗಳೇ, ಅಳಿಯಂದ್ರ ಕರ್ಕೊಂಡು ಬಾಮ.
ಇವತ್ತು ಹಬ್ಬ ಅಲ್ವಾ, ಎಣ್ಣೆ ಸ್ನಾನ ಮಾಡಬೇಕು. ಹಾಂ ಅಮ್ಮ. ಅಳಿಯಂದ್ರೆ ನೀವಿಲ್ಲೇ ಮುಖ ತೊಳ್ಕೊಂಡು ಕೆಳಗಡೆ ಬಂದ್ಬಿಡಿ. ನಡ್ರಿ ನಡ್ರಿ ಅಲ್ಲ ನಡ್ರಿ ಬಂದ್ರು. ಈ ಥರ ಯೋಚನೆ ಮಾಡಿಕೊಂಡು ನಿದ್ದೆ ಊಟ ಬಿಟ್ಟು ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಏನಾಗಲ್ಲ. ಆರೋಗ್ಯ ಹಾಳಾಗೋಗ್ಲಿ. ಇಲ್ಲಿ ನನ್ನ ಭವಿಷ್ಯನೇ ಕೊಟ್ಟೋಗ್ತಾ ಇದೆ. ನನ್ನ ಕ್ರಿಮಿನಲ್ ರೆಕಾರ್ಡ್ಗಳನ್ನೆಲ್ಲ ಕಳಿಸ್ತಾ ಇದ್ದಾನೆ. ಯಾರು ಇವನು ನನಗೆ ಯಾಕೆ ಕಳಿಸ್ತಾ ಇದ್ದಾನೆ? ಅವನಾಗೋನೆ ಫೋನ್ ಮಾಡ್ತಾನೆ, ಶಾಕ್ ಕೊಡ್ತಾನೆ, ಕಾಲ್ ಕಟ್ ಮಾಡ್ತಾನೆ, ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೋತಾನೆ. ಅವನ ಮನಸ್ಸಲ್ಲಿ ಏನಿದೆ? ನನ್ನ ಕಣ್ಣೆದಕ್ಕೆ ಬಂದ್ರೆ ನನ್ನ ಮಗನ್ ಮುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅರವಿಂದು, ಸಮಾಧಾನ ಮಾಡ್ಕೋ. ನೀ ಈ ಥರ ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ನಿನ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಕ್ರಿಮಿನಲ್ ರೆಕಾರ್ಡ್ಸ್ ನಿನಗೆ ಕಳಿಸಿದಾನೆ ಅಂದ್ರೆ ಅವ್ನು ನಿನಗೆ ಫೋನ್ ಮಾಡೇ ಮಾಡ್ತಾನೆ. ನೋಡ್ತಾ ಇರು. ಫೋನ್ ಮಾಡಿ ಅದು ಏನು ಹೇಳ್ತಾನೆ ಏನೋ. ಅಲ್ಲ, ನನ್ನನ್ನು ಪೊಲೀಸ್ ಕೈ ಹಿಡ್ಕೊಟ್ರೆ ಅವಾಗ ನನ್ನ ಗತಿ. ಅವ್ನು ಪೊಲೀಸ್ಗೆ ಹಿಡ್ಕೊಡೋ ಹಂಗಾಗಿದ್ರೆ ಈ ರೆಕಾರ್ಡ್ಸ್ ನಿನ್ಗೆ ಯಾಕೆ ಕಳಿಸ್ತಿದ್ದ? ಡೈರೆಕ್ಟಾಗಿ ಪೊಲೀಸ್ಗೆ ಕೊಡ್ತಿದ್ದ ಅಲ್ವಾ? ಹೌದಲ್ವಾ? ನೀವು ಹೇಳ್ತಾರೆ ಸರಿಯಾಗಿದೆ. ನಿನಗೆ ಈ ರೆಕಾರ್ಡ್ಸ್ ಎಲ್ಲ ಕಳಿಸಿದಾನೆ ಅಂದ್ರೆ ಅವನಿಗೆ ನಿನ್ನಿಂದ ಏನೋ ಕೆಲಸ ಆಗಬೇಕು, ಅಥವಾ ನಿನ್ನನ್ನು ಬಳಸ್ಕೊಂಡು ಏನೋ ಮಾಡಕ್ ಹೊರಟಿದ್ದಾನೆ. ಇಷ್ಟ ಇಲ್ದಿರೋ ಮದುವೆ ಆಗಿ ಪ್ರತಿದಿನ ನಿಮ್ ಜೊತೆ ನರ್ಕ ಅನ್ನಿಸ್ತಾ ಇದೀನಿ. ನೀವ್ ಯಾವತ್ ನನ್ನ ಲೈಫಿಂದ ದೂರ ಹೋಗ್ತಿರೋ ಅವತ್ತೇ ನಾನು ನೆಮ್ಮದಿ ಅನ್ನೋದನ್ನ ಕಾಣೋದು. ಇವತ್ತು ನನ್ನಿಂದ ದೂರ ಹೋಗ್ತೀರಾ, ನಾಳೆ ನನ್ನಿಂದ ದೂರ ಹೋಗ್ತೀರಾ ಅಂತ ಪ್ರತಿದಿನ ಕಾಯ್ತಾನೆ ಇದೆ. ಆದ್ರೆ ನೀವು ಮಾತ್ರ ಏನಾದ್ರೂ ಒಂದು ನೆಪ ಹೇಳ್ಕೊಂಡು ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಾನೆ ಇದೆ. ಒಂದ್ ವಿಷಯ ತಿಳ್ಕೊಂಬಿಡಿ, ಈ ಜನ್ಮ ಅಲ್ಲ, 100 ಜನ್ಮ ಕಳೆದ್ರು ನೀವು ನನ್ನ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಳ್ಳೋದು ಇಲ್ಲ. ನರಸಿಂಹ ಇಲ್ಲಿ ಕುಂತಿದ್ಯಾ? ನೆನ್ನೆ ನೀನು ಹೇಳೋದು ನೋಡಿ ನನಗಂತೂ ಗಾಬರಿ ಆಗಿತ್ಕಣ. ಈಗ ನೋಡ್ರೆ ಆಶ್ಚರ್ಯ ಆಗ್ತಿದೆ. ಯಾಕೋ? ನಿಮ್ಮ ಭಾವ ದೀಪ ಇಬ್ರು ನಿಜವಾಗ್ಲೂ ಚೆನ್ನಾಗಿಲ್ವಾ? ನಾನು ಯಾಕೋ ಸುಳ್ಳು ಹೇಳಿ? ಹೌದಾ? ಇರು ಇಲ್ಲಿ ನೋಡಿಲ್ಲಿ, ಇಬ್ರು ಒಟ್ಟಿಗೆ ಇರೋದು. ನಮ್ ಜಯರಾಮಣ್ಣನ ಮಗಳಲ್ವೇನಾ? ಹೌದಲ್ವೇನಾ? ಮಗ ಹೌದಲ್ವಾ? ನೋಡು, ನಮ್ಗೆಲ್ಲ ಅವಮಾನ ಮಾಡಿ ಎಷ್ಟು ಆರಾಮಾಗವಳೆ. ಅದಕ್ಕೆ ನಮ್ಮೂರಲ್ಲಿ ಯಾರು ಅವ್ರ ಮನೆಗೆ ಹೋಗ್ತಿಲ್ಲ. ಸಂದೀಪ, ನಿನ್ನ ನೋಡಿದಕ್ಕೂ ಇಲ್ಲಿರೋದಕ್ಕೂ ಸಂಬಂಧನೇ ಇಲ್ವೋ? ನನ್ನ ಪ್ರಕಾರ ಇದು ನಾಟಕ ಅನ್ಸುತ್ತೆ. ಇದನ್ನ ನೋಡಿದ ಮೇಲೆ ಹಿಂಗೆ ಹೇಳಿದ್ರೆ ಹೆಂಗೋ? ಹೌದು, ಗೊತ್ತಿಲ್ಲದೇನೋ ಮಾತಾಡ್ತಾ ನಿದ್ದೆ ಜಾರಿ ಇರ್ತದೆ. ಅದನ್ನ ಛೋಟು ಮೋಟು ಫೋಟೋ ಹಿಡಿದು ಕಳಿಸಿದ್ದಾರೆ. ಯಾಕಂದ್ರೆ ಅವರಿಬ್ರು ಅನ್ಯೋನ್ಯವಾಗಿ ಇಲ್ಲ ಕಣೋ. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಭಾವನಿಗೆ ನನ್ನ ತಂಗಿ ಮೇಲೆ ಯಾವ ಪ್ರೀತಿನೂ ಇಲ್ಲ. ನನ್ನ ತಂಗಿ ಆ ಮನೇಲಿ ಕೆಲಸದವಳಾಗಿದ್ದಾಳೆ. ಅಲ್ಲ ಕಣೋ, ನಿನ್ ಕಣ್ಮುಂದೆ ಇಷ್ಟೆಲ್ಲ ಆದ್ರೂ ಇಬ್ರು ಒಂದು ಮಾತು ಕೇಳ್ದಂಗೆ ಬಂದಿದ್ದಿಲ್ಲ ಯಾಕೆ? ಅವರಿಬ್ಬರ ಬಗ್ಗೆ ಏನಾದರೂ ಗೊತ್ತಾದ್ರೆ ಮನೇಲಿರೋರೆಲ್ಲ ನೊಂದ್ಕೋತಾರೆ ಕಣೋ. ಈಗಾಗಲೇ ಕೋಪಕ್ಕೆ ಬುದ್ಧಿ ಕೊಟ್ಟು ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿಗೂ ಕೊರಗ್ತಾ ಇದ್ದೀನಿ. ಅಂಥದ್ರಲ್ಲಿ ಕೋಪದಲ್ಲಿ ಯಾರು ನಿರ್ಧಾರ ತಗೊಂಡಿದ್ದೀರಾ? ಹಾಳಾಗ್ತಾ ಇದ್ದೀವಿ ನನ್ನ ತಂಗಿ ಜೀವನ. ಅದಕ್ಕೆ ಅವತ್ತು ನಮ್ಮ ಭಾವನ ಮುಂದೆ ಮಚ್ಚಿಡ್ದು ಮದುವೆ ಮಾಡಿಸ್ದವನು ಇವತ್ತು ಅವ್ರ ಮುಂದೆ ಮಂಡಿ ಊರಿದೆ. ಎಷ್ಟೇ ಕೋಪ ಬಂದರೂ ತಡ್ಕೊಂಡು ಸುಮ್ಮನೆ ಬಂದೆ. ಯಾಕಂದ್ರೆ ನನ್ನ ಪರಿಸ್ಥಿತಿ ನನ್ನ ತಂಗಿಗೆ ಬರಬಾರ್ದು. ಮಗ, ದೀಪು ಹತ್ರ ಹೋಗಿ ನೀನೇ ಒಂದ್ಸಲ ಮಾತಾಡ್ ನೋಡು.
ಈ ಎಣ್ಣೆ ಸ್ನಾನ ಎಲ್ಲ ನನಗೆ ಇಷ್ಟ ಇಲ್ಲ, ನಾನು ಬರ್ತಾ ಇಲ್ಲ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಅಪ್ಪ ಅಮ್ಮ ಕೇಳಿದಾಗ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹಿಂಗೆ ಹೇಳ್ತಿದ್ದೀರಾ? ಇದು ಯಾವ ನ್ಯಾಯ? ಆಯ್ತು, ಅನ್ಯಾಯ ಅಂತಾನೆ ಅನ್ಕೊಂಡು ನಾನು ಬರಲ್ಲ. ಸರಿ, ಮತ್ತೆ ಅವ್ರು ಕೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಬರಲ್ಲ ಅಂದ್ಬಿಡ್ತೀವಿ. ಹಂಗೆ ಯಾಕ್ರಿ ಹೇಳ್ತೀರಾ? ಮತ್ತೇನು ಹೇಳಿ? ಅವ್ರಿಗೆ ಈ ಎಣ್ಣೆ ಸ್ನಾನ ಎಲ್ಲ ಅಭ್ಯಾಸ ಇಲ್ಲ, ಅವ್ರಿಗೆ ಇದೆಲ್ಲ ಹಿಡ್ಸಲ್ಲ, ಏನೋ ಹೇಳಿ ಅಡ್ಜಸ್ಟ್ ಮಾಡಬೇಕು. ಓ ಇಷ್ಟು ದಿನ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ರೀ, ಎಣ್ಣೆ ಸ್ನಾನ ಅಂದ್ರೆ ಚೂರು ಎಣ್ಣೆ ಮೈಗೆ ಹಚ್ಚೋದು, ತಲೆಗೆ ಹಚ್ಚೋದು ಅಷ್ಟೇ. ಅಂದ್ರೆ ಶರ್ಟ್ ತೆಗೆದು ಕೂತ್ಕೋಬೇಕಾ? ಇನ್ ಹೆಂಗ್ ಎಣ್ಣೆ ಹಚ್ಚೋದು? ದೀಪು, ಅಳಿಯಂದ್ರನ್ನ ಬೇಗ ಕರ್ಕೊಂಡ್ ಬಾಮ್ಮ. ಹಾಮ ಬರ್ತಿದ್ದಾರೆ. ಯಾರು ಬರ್ತಿಲ್ಲ ಅಮ್ಮ. ನೋಡಿ, ಬರ್ಲೇಬೇಕು, ಬನ್ನಿ. ಅದೇನಾಗುತ್ತಾಗೋಗ್ಲಿ, ನಾನು ಬರಲ್ಲ, ಹೋಗ್ರಿ. ನೀವ್ ಬರೋವರೆಗೂ ನಾನು ಎಲ್ಗೂ ಹೋಗಲ್ಲ. ಆಯ್ತಿಲ್ಲ, ನಿಂತ್ಕೊಳ್ಳಿ. ನೋಡಿ, ಅಮ್ಮ ಕರೆದಿದ್ದಾರೆ, ನೀವು ಹೋಗಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಯಕ್ ಕಳಿಸ್ತಾರೆ. ಬರ್ಲಿ ಬಿಡ್ರಿ, ಯಾರಾದ್ರೂ ಬರ್ಲಿ, ನನಗೇನು ಭಯ. ದೀಪಾ, ಲೇ ಹಾ ಅಂತೆ. ಎಣ್ಣೆ ಸ್ನಾನ ಕರ್ಕೊಂಡ್ ಬಾರೆ ಅಂದ್ರೆ ಇಲ್ಲೇನೆ ಮಾಡ್ತಿದ್ಯಾ? ಅತ್ತೆ, ಇವ್ರಿಗೆ ತಲೆನೋವ್ತಿದೆ ಅಂತೆ. ತಲೆನೋವು ಹೊಟ್ಟೆಲಿದ್ಯಾ? ತಲೆನೋವು ಬಂದಿತ್ತು, ಈಗ ಹೊಟ್ಟೆ ನೋವು ಬರ್ತಾ ಇದೆ. ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡಿ ನೆಮ್ಮದಿಯಾಗಿ ಅಂದ್ರೆ ಮಾಡಿ ಮೇಲೆ ಹೋಗ್ಬಿಟ್ಟು ಜಾಗರಣೆ ಮಾಡೋದ್ ಬೇಕಿತ್ತ ನಿಮ್ಗೆ? ಒಳಗ್ ನಿದ್ದೆ ಬರ್ತಾ ಇರ್ಲಿಲ್ಲ ಅಂತ ಹಂಗೆ ಆಚೆ ಹೋಗಿದ್ದೀನಿ. ನನ್ಗೂ ಅಷ್ಟೇ, ಮೊದಲನೇ ರಾತ್ರಿಲಿ ನಿದ್ದೆನೇ ಬಂದಿರ್ಲಿಲ್ಲ. ನಾವ್ ಯಜಮಾನ್ರು ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ಅಯ್ಯೋ, ಅಲ್ಲಿ ಸ್ನಾನಕ್ಕೆ ಗೊತ್ತಾಯ್ತು, ಎಣ್ಣೆ ಸ್ನಾನಕ್ಕೆ. ಅಂದ್ರೆ ನೀವು ಬರ್ತೀರಾ? ನಾನೇ ಕರ್ಕೊಂಡು ಅವ್ರು ಬರ್ತಾರೆ. ನೀವ್ ಬರ್ಲಿಲ್ಲ ಅಂದ್ರೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಸೌಂದರ್ಯ, 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 ಏನ್ ಸಿಕ್ಕತ್ತೆ? ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನಾಯ್ತು? ಸೌಂದರ್ಯ, ನೀನ್ ಅನ್ಕೊಂಡಿರೋ ಹಾಗೆ ಅವಳನ್ನ ಅಲ್ಲೇ ಬಿಟ್ಟು ಬರಲ್ಲ. ಈ ಮನೆಗೆ ದೀಪನ್ನ ಜೊತೆಲಿ ಕರ್ಕೊಂಡ್ ಬಂದೇ ಬರ್ತಾನೆ ಅನ್ನಿಸ್ತಿದೆ. ಏನ್ ಹೇಳ್ತಾ ಇದೀರಾ? ಅದು ನಾನ್ ಹೇಳ್ತಿಲ್ಲಮ್ಮ, ಈ ಫೋಟೋ ನೋಡು, ತಗೋ ನೋಡು. ಸೌಂದರ್ಯ, ಅವತ್ತು ಅವರಿಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋ ಫೋಟೋ ತೋರಿಸಿದ್ರು ನೀನ್ ತಲೆ ಕೆಡ್ಸ್ಕೊಳ್ಳಿಲ್ಲ. ಈಗ್ಲೂ ಹಾಗೆ ಇದೆಯಲ್ಲ. ಅಂದ್ರೆ ನಿನ್ ಮಗ ಚಿರು ಮೇಲೆ ನಿನ್ಗೆ ಅಷ್ಟೊಂದು ಕಾನ್ಫಿಡೆನ್ಸಾ? ಒಳ್ಳೇದಲ್ಲ ಅನ್ಸುತ್ತೆ. ಆ ಮನೆಯವರೆಲ್ಲ ಸೇರಿ ಚಿರು ತಲೆ ಕೆಡ್ಸಿ ಆ ಮನೆ ಅಳಿಯ ಮಾಡ್ಕೋತಿರ್ಬೋದೇನೋ ಅನ್ಸುತ್ತೆ. ಆಮೇಲೆ ಚಿರು ಅವಳನ್ನ ಈ ಮನೆ ಕರ್ಕೊಂಡು ಬಂದೇ ಬರ್ತಾನೆ ಅಂತ ನನ್ಗನ್ನಿಸ್ತಿದೆ. ಹಬ್ಬದ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನನಗೂ ಎಣ್ಣೆಗೂ ದೂರ ಅಂತ ಗೊತ್ತಿಲ್ವೇನೆ ನಿನ್ಗೆ? ನಿನ್ ಮಗ ನರಸಿಂಹಗೂ ಇನ್ನೊಂಚೂರು ಹೇಳ್ಕೊಡು. ಲೇ, ಅವ್ನ್ ಸಿಕ್ಕಾಗೆಲ್ಲ ಹೇಳ್ತೀನಿ, ನಿನ್ ಮುಡಿ ಹಾಕಿ ಒಲೆದ. ಅವಳು ಕೆಲಸ ಮಾಡ್ತಾಳೆ, ನೀವು ತುಂಬಾ ಹಠ ಮಾಡ್ತೀರಾ. ಅಲ್ಲ ಕಣೆ, 40 ವರ್ಷ ನಾನು ಮದುವೆ ಆದ್ಮೇಲೆ ಎಣ್ಣೆ ಸ್ನಾನ ಮಾಡಿದ್ದೀನಿ. ಓಹ್, ಅಲ್ಲಿಂದ್ರೆ ಬನ್ನಿ. ಮೊದಲನೇ ದೀಪಾವಳಿ ನಮ್ಮನೆಯಲ್ಲೇ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಅದೇ ರೀತಿ ಆಗ್ತಾ ಇದೆ. ತುಂಬಾ ಸಂತೋಷ ಅಳಿ. ಅಂದ್ರೆ ನಿಮಗೂ ಯಾಕೋ ಎಣ್ಣೆ ಸ್ನಾನ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಹೌದು, ನನ್ಗೆ ಇದೆಲ್ಲ ಹಿಡ್ಸಲ್ಲ, ಬೇಡ ಇದೆಲ್ಲ, ಯಾಕೆ ಸುಮ್ಮನೆ. ಅದು ಹೇಗಾಗುತ್ತೆ? ಮೊದಲನೇ ದೀಪಾವಳಿ ಹಚ್ಚಿಸ್ಕೊಳ್ಳೇಬೇಕು. ಶರ್ಟ್ ತೆಗೀರಿ ಅಳಿ. ಅಂದ್ರೆ ಅಲ್ಲ, ಇಲ್ಲೇ ತೆಗಿಬೇಕಾ? ಬೇಕಾದ್ರೆ ಬಾತ್ರೂಮ್ ಅಲ್ಲಿ ಹೋಗಿ ತೆಗಿಬೋದು. ಅಳಿ ಅಂದ್ರೆ ಅಂಗಿನ ಇಲ್ಲಿ ಬಿಚ್ಚಿದ್ರು, ಒಳಗಡೆ ಬಿಚ್ಚಿದ್ರು, ಎಣ್ಣೆ ಹಚ್ಚಿಸ್ಕೊಳ್ಳೋದು ಬರೀ ಮೈಲೆ ತಾನೆ, ಬಿಚ್ಚಿ. ನೀ ಸುಮ್ನೆ ಒಲೆ ಉರಿ ಹಾಕೆ. ಅಯ್ಯೋ, ಫೋನ್ ಇದ್ದಿದ್ರೆ ಬಾವಂತ ಒಂದು ಬರಿ ಮೈ ಫೋಟೋ ತೆಗಿಬೋದಾಯ್ತು. ನನ್ನ ಹತ್ರ ಇದೆ, ತಗೊಳ. ಅದೆಲ್ಲ ಮಾಡಿ ನಮ್ಮ ಎಣ್ಣೆನ ಹಚ್ಕೊಳ್ಳಲ್ಲ, ಹೋಗಿ ನಿಂತ್ಕೊಳ್ಳಿ. ಸುಮ್ನಿರಿ, ಫೋಟೋನೂ ಇಲ್ಲ, ಏನೂ ಇಲ್ಲ. ನೀವು ಶರ್ಟ್ ತೆಗೆದ್ಬಿಡಿ ಅಳಿ. ಅಂದ್ರೆ
ಬುಜ್ಜಿ ಕಚ್ಚಮ್ಮ. ಈಗ ಏನ್ ಮಾಡತ್ ಸೌಂದರ್ಯ? ಚಿರು ಕಾಲ್ ಮಾಡಿ ಈಗಲೇ ಒಬ್ಬನೇ ಹೊರಟು ಬರಕ್ಕೆ ಹೇಳು. ಏನ್ ಸಿಕ್ಕತ್ತೆ ನೀವು ಈ ಥರದ ಫೋಟೋಗಳನ್ನೆಲ್ಲ ಇಟ್ಕೊಂಡು ನಮ್ಮ ಚಿರುನ ಜಡ್ಜ್ ಮಾಡ್ತಿರಲ್ಲ, ನಿಮ್ಮ ಬುದ್ಧಿಗೆ ನಾನು ಏನು ಹೇಳಬೇಕು? ನಮ್ಮ ಚಿರು ಯಾವತ್ತೂ ನಾನು ಹಾಕಿದ ಕೆರೆನ ದಾಟೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ಆದರೂ ಯಾಕೆ ಅವನ ಬಗ್ಗೆ ನೆಗೆಟಿವ್ ಆಗಿ ಬಂದು ನನ್ನ ಹತ್ರ ಹೇಳ್ತೀರಾ? ಇಷ್ಟಕ್ಕೂ ನಿಮಗೆ ನಮ್ಮ ಚಿರು ಬಗ್ಗೆ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಮ್ಮ ಸೌಂದರ್ಯ ಹೀಗೆ ಹೇಳ್ತಿದೀಯಾ? ಚಿರು ನಿನ್ಗೆ ಹೇಗೆ ಮಗನ್ ತರಾನೋ ನನಗೂ ಹಾಗೆ ಅಲ್ವಾ? ಅವ್ನು ಒಳ್ಳೇದಾಗ್ಲಿ ಅಂತ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ದೀಪನ್ನ ಅಲ್ಲೇ ಬಿಟ್ಟು ಬರಲಿ ಅನ್ನೋ ಆಸೆ ನಿನಗೆಷ್ಟಿದೆಯೋ ನನಗೂ ಅಷ್ಟೇ ಆಸೆ ಇದೆ ಅಲ್ವಾ? ಅದಕ್ಕೆ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತ ಹೇಳ್ದೆ ಅಷ್ಟೇ. ನಿಮ್ಮ ಉದ್ದೇಶ ಸರಿಯಾಗಿದ್ರು ನೀವು ಆಲೋಚನೆ ಮಾಡ್ತಾ ಇರೋ ರೀತಿ ಸರಿಯಾಗಿಲ್ಲ. ಚಿರುನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಅವನನ್ನು ನಾನೇ ಬೆಳೆಸಿದ್ದೀನಿ. ಅವನಿಗೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ದೀಪನ ಅಲ್ಲೇ ಬಿಟ್ಟು ಬರೋದನ್ನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ನೀನು ಹೇಳ್ದಾಗಾದ್ರೆ ಅದು ಖುಷಿನೇ. ಆದರೆ ಚಿರು ವಿಷಯದಲ್ಲಿ ನೀನು ಅನ್ಕೊಂಡಿದ್ದು ಉಲ್ಟಾ ಆದರೆ ಏನು ಮಾಡ್ತೀಯಾ? ಒಂದು ವೇಳೆ ಈ ಫೋಟೋದಲ್ಲಿರೋದೇನಾದರೂ ನಿಜಾನೇ ಆಗಿದ್ರೆ? ಸಾರಿ ನಮ್ಮ, ಏನೇನೋ ಸುಮ್ಮನೆ ಹೇಳಿಬಿಟ್ಟೆ. ನೀನು ಅನ್ಕೊಂಡಿದ್ದೆ ಸರಿ. ಚಿರು ದೀಪನ ಗ್ಯಾರಂಟಿ ಅಲ್ಲಿ ಬಿಟ್ಟು ಬಂದೇ ಬರ್ತಾನೆ. ಹಾ, ನಾನು ಮದುವೆ ಆಗಿ 40 ವರ್ಷ, ನನ್ನ ಹೆಂಡತಿನೂ ಹೀಗೆ ನನಗೆ ಕಾಟ ಕೊಡ್ತಾ ಇದ್ಲು. ಈಗ ನಿಮಗೆ ನಿಮ್ಮ ಹೆಂಡತಿ ದೀಪ ನನಗೆ ಮಗಳಾದ್ರು ನಿಮಗೆ ಹೆಂಡತಿ ಅಲ್ವಾ? ದೀಪ ಮಗಳಾಗಿ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಹೆಂಡತಿಯಾಗಿ ಹೇಗೆ ಅಂತ ನೀವೇ ಹೇಳಬೇಕು. ಇವತ್ತೇ ಬಿಟ್ಟು ಹೋಗೋರ ಬಗ್ಗೆ ಏನಂತ ಹೇಳಿ? ಗೊತ್ತಲ್ಲ, ಅಳಿಯಂದ್ರು ಸಂಕೋಚ ಪಟ್ಕೋತಾ ಇದ್ದಾರೆ. ಅಳಿಯಂದ್ರೆ ಸಂಕೋಚ ಪಟ್ಕೋಬಾರ್ದು. ಇವಳ್ದೇನಾದ್ರೂ ತಪ್ಪಿದ್ರೆ ಹೇಳಿ, ಬೈದು ಬುದ್ಧಿ ಹೇಳ್ತೀನಿ. ಅಳಿಯಂದ್ರೆ ಈ ಸಮಯದಲ್ಲಂತೂ ಸಂಕೋಚ ಪಟ್ಕೊಳ್ಳೇಬಾರ್ದು. ಆಮೇಲೆ ಹೆಂಡತಿರು ಹೇಳಿದ ಮಾತು ಕೇಳಲ್ಲ. ಇದು ನನ್ನ ಅನುಭವದ ಮಾತು. ಹೌದು, ನಿಮ್ಮ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮುಗಿತಮ್ಮ ದೀಪ? ಅಳಿಯಂದ್ರೆ ಒಂದು 10-15 ನಿಮಿಷ ಹಾಗೇ ಸುಮ್ಮನೆ ಬಿಸಿಲಲ್ಲಿ ಕೂತ್ಬಿಡಿ. ಅಳಿಯಂದ್ರೆ ನೀರು ಹದವಾಗಿ ಕಾದಿದೆ. ಲೇ ದೀಪ, ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಮೈ ತಿಕ್ಕಿ ಸ್ನಾನ ಮಾಡ್ತು. ಅಣ್ಣ ಅತ್ಗೆ ನೀವ್ ನಿಂತ್ಕೊಂಡು ಏನ್ ನೋಡ್ತಿದ್ದೀರಾ? ಬನ್ನಿ ಸ್ನಾನ ಮಾಡಿಸ್ತೀನಿ ನಡಿ. ಸ್ನಾನ ಮಾಡಿಸೋದೆಲ್ಲ ಬೇಡ, ನಾನು ಬಚ್ಚಲು ಮನೇಲಿ ಮಾಡ್ಕೊಳ್ತೀನಿ.